ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಬಟ್ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಬೇಕಾಬಿಟ್ಟಿ ಬಿದ್ದಿರೋದು ಅಂತ ಇಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಕಣ್ರಿ. ಇವರೆಲ್ಲ ರಾಜಕಾರಣಿಗಳನ್ನ ಮನವೊಲಿಸ್ಲಿಕ್ಕೆ ಈ ಅಧಿಕಾರಕ್ಕೆ ಬಂದಿರ್ತಾರೆ, ಈ ರಾಜಕೀಯ ಮಾಡ್ಲಿಕ್ಕೆ ಬಂದಿರ್ತಾರೆ ಅಂತ ಹೇಳ್ಸುತ್ತೆ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತಬೆನ್ನೂರು ಹೋಗ್ಲಿ ಹಿರೇಕೋಗ್ಲೂರು ಗ್ರಾಮ ಪಂಚಾಯಿತಿಯ ಪ್ರತಿಷ್ಠೆ, ಹವಾಮಾನದ ವಿಶೇಷದ ಅವಲಕ್ಷಣದ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು, ಸದಸ್ಯರುಗಳು, PDOಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅರಿವಿಲ್ಲದ ರೀತಿಯಲ್ಲಿ ಬಾಬಾ ಜಗಜ್ಜೀವನ್ ರಾವ್ ಅವರ ಒಂದು ದಿನವನ್ನ ಏನು ಮೊನ್ನೆ 5ನೇ ತಾರೀಕು ಭಾನುವಾರ ದಿವಸ ಆಚರಿಸಬೇಕಾಗಿತ್ತು. ಅದಕ್ಕೆ ಒಂದು ಪ್ಲಾಸ್ಟಿಕ್ಕಿನ ಹೂವಿನ ಹಾರವನ್ನ ಹಾಕಿ ಆ ಒಂದು ದಿನವನ್ನೇ ಕಳಂಕಿತ ದಿನ ಅಂತ ಒಂದು ಸೃಷ್ಟಿ ಮಾಡುವ ಒಂದು ಪ್ರಸಂಗವನ್ನ ತಂದಿಟ್ಟಿದ್ದಾರೆ ಅಲ್ಲಿನ PDO. ಬಟ್ ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ರಾಷ್ಟ್ರ ನಾಯಕರಿಗೆ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಸನ್ಮಾನಿಸಬೇಕೇ ಹೊರತು ಅವಮಾನಿಸಬಾರದು. ಬಟ್ ಇಲ್ಲಿ ನಡೆದಿರ್ತಕ್ಕಂಥ ಕೋಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಅವಮಾನಿಸಿದ್ದಾರೆ. ಅವರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಪಾಂಡವಮಟ್ಟಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದಕ್ಕೆ ಒಂದು ರೂಪರೇಷವನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹೇಳೋದು ಏನಪ್ಪಾ ವಿಚಾರ ಅಂತ ಹೇಳಿದ್ರೆ, ಏನಿ ಬಾಬಾ ಜಗಜ್ಜೀವನ್ ರಾವ್ ಅವ್ರು ಮಾಡಿರ್ತಕ್ಕಂಥ ಶ್ರಮ, ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಗೌರವ, ರಾಷ್ಟ್ರೀಯ ನಾಯಕರಿಗೆ ಪ್ಲಾಸ್ಟಿಕ್ ಹೂವಿನ ಹಾರದಿಂದ ಹಾಕಿ ಅವಮಾನಿಸಲಾಗಿದೆ ಅಂತ ಹೇಳಿ ಚನ್ನಗಿರಿ ದಲಿತ ಸಂಘರ್ಷ ಸಮಿತಿಯವರು ಈಗ CEO ಅವರಿಗೆ ಮನವಿ ಮಾಡಿದರೆ, ನೋಡೋಣ ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಆದರೆ ಸರ್ಕಾರಿ ಅಧಿಕಾರಿಗಳು ಈ ರೀತಿಯಾಗಿ ಮಾಡುವುದು ತಪ್ಪು. ರಾಷ್ಟ್ರ ನಾಯಕರಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಬೆಲೆಗಳನ್ನ ಕೊಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.